ನಮಸ್ಕಾರ ವೀಕ್ಷಕರೇ, ನಾನು ರಚನಾ. ಇನ್ನೇನು ಯುಗಾದಿ ಬಂದೇ ಬಿಡ್ತು. ಆದ್ರೆ ಯುಗಾದಿ ಇದರಲ್ಲಿ ದ್ವಾದಶ ರಾಶಿಗಳ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅನ್ನತ್ತ ತಿಳ್ಕೊಬೇಕಾಗಿದೆ. ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಆದಂತಹ ಬ್ರಾಹ್ಮಣಿ ಅಂಜಲಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ ಮೇಡಮ್, ಇನ್ನೇನು ಯುಗಾದಿ ಫೆಸ್ಟಿವಲ್ ಬಂದೇ ಬಿಡ್ತು. ಈ ಒಂದು ಯುಗಾದಿಲಿ ಯಾವ ಯಾವ ರಾಶಿಗಳಿಗೆ ಶುಭ, ಯಾವ ಯಾವ ರಾಶಿಗಳಿಗೆ ಅಶುಭ ಅಂತ ನೋಡೋದಾದ್ರೆ ಈ ಒಂದು ದ್ವಾದಶ ರಾಶಿಗಳ ಯುಗಾದಿ ವರ್ಷ ಭವಿಷ್ಯನ ತಿಳಿಸ್ಕೊಡಿ. ಅದರಲ್ಲಿ ಮೊದಲನೇದಾಗಿ ಮೇಷ ರಾಶಿ. ಖಂಡಿತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ ಯುಗಾದಿ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಮೇಷರಾಶಿಯವರಿಗೆ ಈ ಒಂದು ಯುಗಾದಿಯ ಸಂವತ್ಸರ ಶುಭ ಫಲಗಳನ್ನ ನೋಡ್ತಾ ಹೋಗೋಣ. ನೋಡಿ, ಬಚಕ್ರದಲ್ಲಿ ಬರುವಂತದ್ದು ಮೊದಲನೇ ರಾಶಿನೇ ಮೇಷರಾಶಿ. 7.5 ಶುರುವಾಗಿದೆ ಮೇಷರಾಶಿಯವರಿಗೆ. ಸಾಕಪ್ಪ ಸಾಕು ಅನ್ನೋಷ್ಟು ಜೀವನ ಅನ್ಸ್ಬಿಟ್ಟಿದೆ. ಯಾಕೆಂದ್ರೆ ಕರ್ಮಾಧಿಪತಿ ಶನಿ ಇರ್ಬೇಕಾದ್ರೆ ಲೈಫಲ್ಲಿ ಎಲ್ಲವನ್ನೂ ತೋರ್ಸ್ಕೊಡೋಣ ಅವನೇ ಅಂತ ಹೇಳ್ತಾರೆ. ಪಾಠಗಳನ್ನ ಅವ್ನು ಬಂದ್ಬಿಟ್ಟಿದ್ದಾನೆ ಕರ್ಮದ ಪಾಠ ಹೇಳ್ಕೊಡೋದಕ್ಕೆ. ನಿಮ್ಮ ರಾಶಿಯ ಒಂದು ಸಂಚಾರದಲ್ಲಿ ಇನ್ನೇನು ಕಳೆದ ಇನ್ನೊಂದು ವರ್ಷಗಳ ನಂತರ ನಿಮ್ಮ ರಾಶಿಯ ಮೇಲೆ ಸಂಚಾರ ಮಾಡ್ತಾನೆ. ಯಾಕೆಂತಂದ್ರೆ ಈ ಒಂದು 7.5 ಅನ್ನೋದು 2.5 ವರ್ಷಗಳ ನಂತರ ಬರುವಂತದ್ದು. ಪ್ರತಿಯೊಂದು ರಾಶಿಯ ಮೇಲೂ ಕೂಡ ಈ 7.5 ಪ್ರಭಾವ ಇದ್ದೇ ಇರುತ್ತೆ. ಯಾಕೆಂದ್ರೆ ಕರ್ಮದ ಫಲವನ್ನ ಹೇಳ್ಕೊಡುವಂತ ಅವನೇ ಆಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಕ ಅನ್ನೋದು ಬೇಕೇ ಬೇಕು. ಆ ಶಿಕ್ಷಕ ಶನೇಶ್ವರನೇ ಆಗಿರೋದ್ರಿಂದ ಪ್ರತಿಯೊಂದು ರಾಶಿಯ ಮೇಲೂ ಸಂಚಾರ ಮಾಡ್ತಾ ನಾವೆಲ್ಲ ಏನೆಲ್ಲ ಫಲಗಳನ್ನ ಮಾಡ್ತಾ ಇದೀವಿ ಆ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನೇ ಕೊಡೋನೆ ಶನೇಶ್ವರನಾಗಿರೋದ್ರಿಂದ ಈಗ ಮೇಷರಾಶಿಯವರಿಗೆ 7.5 ಪ್ರಭಾವ ಶುರು ಆಗಿದೆ. ಯಾವಾಗ ಮನುಷ್ಯನಿಗೆ 7.5 ಶುರು ಆಗುತ್ತೋ ಲೈಫ್ ಅಲ್ಲಿ ಏರಿಳಿತಗಳನ್ನ ನೋಡಕ್ ಶುರು ಹೋಗ್ತಾನೆ. ಯಾಕೆಂದ್ರೆ ಹಿಂದೆ ಅವನು ಎಷ್ಟೇ ಕೆಳವರ್ಗದಲ್ಲಿರ್ಲಿ ಮೇಲ್ವರ್ಗಕ್ಕೆ ತಗೊಂಡೋಗೋದು ಆ ಶನೇಶ್ವರ, ಅಥವಾ ಮೇಲ್ವರ್ಗಕ್ಕೆ ತಗೊಂಡೋದ್ಮೇಲೆ ತಾನು ಕೆಳವರ್ಗದಿಂದ ಏನನ್ನೂ ನೋಡ್ದೆ, ಅಂದ್ರೆ ತಾನು ಮೆಟ್ಲತ್ತದ್ಮೇಲೆ ಏನನ್ನೂ ನೋಡ್ದೆ ಅಲ್ಲಿ ಏನೋ ಒಂದು ಕರ್ಮ ಫಲಗಳನ್ನ ಮಾಡ್ತಾನಲ್ಲ, ಆಗ ಕೊಡೋದಿಕ್ಕೆ ಪಾಠ ಅಂತಾನೆ ಬರ್ತಾನೆ. ನೀನು ಶುಭ ಫಲಗಳನ್ನ ಮಾಡಿದ್ರೆ ಮತ್ತಷ್ಟು ಉನ್ನತಕ್ಕೆ ತಗೊಂಡೋಗಿ ಉನ್ನತ ಪದವಿಯನ್ನು ಏರಿಸುವಂತಹ ಕೆಪಾಸಿಟಿ ಇರೋದು ನಮ್ ಶನೇಶ್ವರನಿಗೆ ಮಾತ್ರ. ಹಾಗಾಗಿ ಎಲ್ಲಿ ನಾವು ಏನ್ ಮಾಡ್ತೀವಿ ತಪ್ಪುಗಳ ಅನ್ನೋದರ ಮೇಲೆ ಆ ಕರ್ಮಾಧಿಕಾರಿ ಶನಿ ನಿಮ್ಮ ರಾಶಿಯ ಮೇಲೆ ನಡೀತಿರೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಗುರುವಿನ ಬದಲಾವಣೆ ಇದೆಯಲ್ಲ ನೋಡಿ, ಗುರು ಯಾಕೆ 9 ತಿಂಗಳು 1 ವರ್ಷಗಳ ನಂತರ ಬದಲಾವಣೆ ಆಗ್ತಾನೆ ಅಂತಂದ್ರೆ ಮನುಷ್ಯ ಬ್ರೀತ್ ಆಡಕ್ ಒಂದ್ ಬೇಕೇ ಬೇಕು. ಆ ಬ್ರೀತಿಂಗ್ ಇಲ್ಲಾದ್ರೆ ಕಷ್ಟ ಕೊಡ್ತಾನೆ ಇದ್ರೆ ಏನ್ ಅನ್ಕೋತಾನೆ ಮನುಷ್ಯ, ಹುಟ್ಟಿದ್ದೆ ನಾನು ಸಾಕಪ್ಪ ಸಾಕ್ ಅನ್ಸೋಗಿದೆ. ಕೆಲವು ತುಂಬಾ ಜನ ನೋಡ್ತೀರಿ, ನಾನು ಹುಟ್ಟಾಗಿಂದ ಕಷ್ಟ ಅನುಭವಿಸ್ತಾ ಇದೀನಿ ಅಂತ, ಅದೇ ಫಲಗಳನ್ನ ನೋಡ್ತಾ ಇದ್ದೀನಿ ಅಂತ ಹೋಗ್ತಾರೆ. ಜೀವನದಲ್ಲಿ ಹುಟ್ಟಾಗಿಂದ ಬದುಕಿರೋವರೆಗೂ ನೋವುಗಳೇ ನೋಡ್ತಿದ್ದೀನಿ. ಬಟ್ ಆ ನೋವುಗಳ ಮಧ್ಯದಲ್ಲಿ ಯಾವುದೋ ಒಂದು ಸಂತೋಷದ ಕ್ಷಣಗಳು ಬಂದಿರುತ್ತಲ್ಲ ಅದನ್ನ ಅವ್ರು ಗಮನಿಸಿರಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ನೋವು ನಲಿವು ಇದ್ದಿದೆ. ಕೆಲವರಿಗೆ ನೋವು ಜಾಸ್ತಿ ಕೊಟ್ಟಿದ್ರೆ ನಲಿವು ಕಮ್ಮಿ ಕೊಟ್ಟಿರ್ತಾನೆ, ಇನ್ ಕೆಲವರಿಗೆ ನಲಿವು ಜಾಸ್ತಿ ಕೊಟ್ಟಿದ್ರೆ ನೋವುಗಳನ್ನ ಕೊಟ್ಟಿರ್ತಾನೆ. ಯಾವುದೇ ಒಂದು ಮನೆಯಲ್ಲಿ ನೋವಿಲ್ದೇ ಇರೋ ಮನುಷ್ಯ ಯಾರೂ ಇರೋದಿಲ್ಲ, ಏನಾರು ಒಂದು ನೋವು ಇದ್ದೇ ಇರ್ತದೆ. ನಾವು ಆ ನೋವುಗಳನ್ನೇ ದೊಡ್ಡ ಮಾಡ್ತಾ ಹೋದ್ರೆ ಆ ಒಂದು ಶುಭ ಫಲಗಳನ್ನ ತಿನ್ನೋದ್ರಲ್ಲಿ ನಾವು ಸೋತೋಗ್ಬಿಡ್ತೀವಿ. ಹಾಗಾಗಿ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಮೇಷರಾಶಿಯವರಿಗೆ ಆದಷ್ಟು ಚೆನ್ನಾಗಿದ್ದಂತಹ ಒಂದು ಸಮಯದಲ್ಲಿ 7.5 ನಡೀತಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಖರ್ಚು ವೆಚ್ಚಗಳ ವಿಚಾರದಲ್ಲಾಗಿರ್ಬೋದು, ಯಾಕಂದ್ರೆ ಲಾಭಾಧಿಪತಿ ಮೇಷರಾಶಿಯವರಿಗೆ 11ನೇ ಮನೆಯಿಂದ ವ್ಯಯ ಜಾಸ್ತಿ ಆಗ್ತಿರುತ್ತೆ, ಅಂದ್ರೆ ಅಧಿಕ ಖರ್ಚುಗಳು. ಸೊ ನಮ್ಮ ಜಾತಕದಲ್ಲಿ ಈ ರೀತಿಯ ದಶಾಭುಕ್ತಿಗಳು ಬರ್ತಾ ಇದೆ ಅಂದಾಗ ಮನುಷ್ಯ ಎಚ್ಚೆತ್ಕೋಬೇಕಾಗತ್ತೆ, ಲಾಭಗಳಿಗೆ ಕಡಿವಾಣಗಳನ್ನ ಹಾಕ್ಬೇಕಾಗತ್ತೆ. ಆದ್ರೆ ಗುರು ಕೂಡ ಚತುರ್ಥಕ್ಕೆ ಬರ್ತಾ ಇದ್ದಾನೆ, ಸುಖ ಸ್ಥಾನಕ್ಕೆ ಬದಲಾವಣೆ ಆಗ್ತಾ ಇದ್ದಾನೆ. ಇದೇ ಒಂದು ಯುಗಾದಿ ಹಬ್ಬ ದಿನ ಸಂತೋಷದ ಸಮಯ ಅಂತ ಹೇಳ್ಬೋದು. ಯಾಕೆಂದ್ರೆ ಚತುರ್ಥಕ್ಕೆ ಬಂದಾಗ ಕಟಕ ರಾಶಿಯಲ್ಲಿ ಸುಖ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಖಂಡಿತ ಶುಭ ಫಲಗಳನ್ನ ನೋಡ್ತಾ ಹೋಗ್ತೀರಿ. ಮೇಷ ರಾಶಿಯವ್ರು ಏನಾದ್ರು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ತಾಯಿಯ ವಿಚಾರದಲ್ಲಿ ಇರ್ಬೋದು ಅಥವಾ ಕುಟುಂಬದ ವಿಚಾರದಲ್ಲಿ ಇರ್ಬೋದು ಶುಭ ಫಲಗಳನ್ನ ನೋಡ್ತಾ ಹೋಗ್ತಾರೆ ಮೇಷರಾಶಿಯವರು. ಯಾಕಂದ್ರೆ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ನೋಡಿದಂತಹ ಈ 2.5 ವರ್ಷಗಳಲ್ಲಿ ಮೇಷರಾಶಿಯವರಿಗೆ ಒಂದು ಗುರುವಿನ ಬದಲಾವಣೆ ಇದೆಯಲ್ಲ ಸಾಕಷ್ಟು ಬದಲಾವಣೆ ತಂದುಕೊಡುತ್ತೆ. ಈ ಒಂದು ಯುಗಾದಿಯ ವರ್ಷದಿಂದ ಅವರಿಗೆ ಕಹಿಗಿಂತ ಹೆಚ್ಚಾಗಿ ಸಿಹಿನೇ ಜಾಸ್ತಿ ತಿನ್ಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಅದಕ್ಕೆ ನೋಡಿ, ಯುಗಾದಿ ಹಬ್ಬ ದಿವಸ ಬೇವು ಬೆಲ್ಲ 2 ಒಟ್ಟಿಗೆ ಕೊಡ್ತಾರೆ. ಕೆಲವ್ರು ಬೆಲ್ಲ ಜಾಸ್ತಿ ತಿಂತಾರೆ, ಕೆಲವರು ಕಹಿ ಜಾಸ್ತಿ ತಿಂತಾರೆ. ನೋಡಿ, ಯಾವಾಗ್ಲೂ ನಾವು ಕಹಿನೂ ತಿನ್ಬೇಕಾಗತ್ತೆ ಅಲ್ವಾ. ಸೊ ಕಹಿ ತಿಂದಾಗ್ಲೇ ನಮ್ಗೆ ಅದರದ ಸಿಹಿ ಏನು ಅಂತ ಗೊತ್ತಾಗೋದು. ಹಾಗಾಗಿ ಮನುಷ್ಯನ ಕಷ್ಟ ಸುಖಗಳ ಕಾರ್ಪಣ್ಯಗಳನ್ನು ತೋರಿಸ್ಕೊಡುವಂಥದ್ದು ಯುಗಾದಿ ಹಬ್ಬ ಆಗಿರೋದ್ರಿಂದ ಆ ಬೇವು ಬೆಲ್ಲ ಸಂವತ್ಸರ ಏನಾಗತ್ತೆ, ಒಬ್ಬ ಮನುಷ್ಯನ ಕಷ್ಟ ಸುಖಗಳನ್ನ ಹೇಗೆ ನಾವು ಅನುಭವಿಸ್ಬೇಕು, ಯಾವ ರೀತಿ ಜೀವನದಲ್ಲಿ ಹೊಂದಾಣಿಕೆ
ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಯುಗಾದಿಯ ಒಂದು ಸಂವತ್ಸರದಲ್ಲಿ ಈ ಒಂದು ಮೇಷರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ಯಾಕೆ ನೋಡ್ಬೋದು ಅಂತ ಅಂದ್ರೆ, ಚತುರ್ಥ ಸ್ಥಾನಕ್ಕಾಗಿ ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಮನೆಯ ಒಂದು ವಿಚಾರದಲ್ಲಿ ಸಾಕಷ್ಟು ನೋವುಗಳನ್ನ ಪಟ್ಟಿದ್ದೀರಿ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಾಕಷ್ಟು ಕಾರಣಗಳಿಂದ ಹೋರಾಟ ಮಾಡಿ ಗಳಿಸಿದಿರಲ್ಲ ನೋವುಗಳನ್ನ, ಅದನ್ನೆಲ್ಲವೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಗುರುವಿಗೆ ಇರೋದ್ರಿಂದ ಸಾಕಷ್ಟು ಶುಭ ಫಲಗಳನ್ನು ಕೂಡ ಈ ಒಂದು ಮೇಷರಾಶಿಯರು ಯುಗಾದಿ ಹಬ್ಬದ ದಿನ ನೋಡ್ತಾ ಬೆಲ್ಲವನ್ನೇ ಹೆಚ್ಚು ತಿನ್ನುವಂತಹ ಒಂದು ಸಿಹಿ ಪ್ರಮಾಣ ಅವ್ರಿಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೇಷರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.